ಸ್ನೇಹಿತರೆ, ರೇವತಿ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ವೆಜ್ ಕುರ್ಮಾದೊಂದಿಗೆ ಸ್ಪೆಷಲ್ ಪೂರಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮು 3 ಕಲರ್ ತೊಗೊಂಡಿದ್ದೀನಿ, ಹಸಿರು, ಕೆಂಪು, ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಮತ್ತು ಕ್ಯಾರೆಟು, ಬೀನ್ಸು, ನೀರುಳ್ಳಿ ನೋಡಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಮತ್ತು ನೋಡಿ, ನಾನು ಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು. ಮಸಾಲೆ ನೋಡಿ, ಗಸಗಸೆ, 2 ಏಲಕ್ಕಿ, ಲವಂಗ 5 ಲವಂಗ, 3 ಚಕ್ಕೆ ತೊಗೊಂಡಿದ್ದೀನಿ. ಮಾಡೋದಕ್ಕೆ ಇಷ್ಟು ಬೇಕು ನೋಡಿ. ನಾನು ರುಬ್ಕೊಳ್ಳೋದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ, ತೋರಿಸಿದ್ದೀನಲ್ಲ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ ನೋಡಿ, ಈಗ ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ನಾನೀಗ ರುಬ್ಕೊಳ್ತೀನಿ. ನೀರು ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ನೋಡಿ. ಅವಾಗಲೇ ನೀರು ಹಾಕೊಂಡಿಲ್ಲ, ನಾನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಾಯ್ತು. ಈಗ ನೀರು ಸೇರಿಸಿ ಸ್ವಲ್ಪ ರುಬ್ಕೊಳ್ತೀನಿ. ಈಗ ನೋಡಿ, ರುಬ್ಕೊಂಡು ಆಗಿದೆ. ಈಗ ಬಾಂಡೆ ಇಟ್ಕೊಂಡಿದ್ದೀನಿ. ಈಗ ಬಾಂಡೆ ಕಾಲಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ, 4-5 ಚೌಟ ಹಾಕೊಳ್ಳೋಣ ನೋಡಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, 3 ಕಲರ್ ಹಾಕ್ತಾ ಇದ್ದೀನಿ ನೋಡಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಈಗ 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ ನೋಡಿ. ಮತ್ತು ಸ್ವಲ್ಪ ಸಾಕಿದ್ರು, ಭಾಳ ಬೇಡ. ಮತ್ತು ಹಚ್ಚ ಖಾರದ ಪುಡಿ ನೋಡಿ, 2 ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೋದು. ಈಗ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು, ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಅಲ್ಲಿವರೆಗೂ ಫ್ರೈ ಮಾಡೋಣ ಇದನ್ನ. ನೋಡಿ, ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ನೋಡಿ, ಮಿಕ್ಸಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ, ಅದು ಸ್ವಲ್ಪ ತೊಳ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಈಗ
ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಅದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು, ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೋಬೋದು, ತೆಳ್ಳು ಬೇಕಂದ್ರೆ ತೆಳ್ಳು ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಇದು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ 10 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ. ಈಗ ಲಿಡ್ ಮುಚ್ಚೋಣ. ನೋಡಿ, ನೋಡಿ ನಾನು ಇವತ್ತು ಪೂರಿ ಸ್ಪೆಷಲಾಗಿ ಮಾಡೋಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ನೋಡಿ, ಎಣ್ಣೆ ತೊಗೊಂಡಿದ್ದೀನಿ, 3 ಬ್ರೆಡ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಮತ್ತು ಹಾಲು ತೊಗೊಂಡಿದ್ದೀನಿ. ನೋಡಿ, ಈ ಥರ ಸೆಂಟ್ರಲ್ಲಿ ಈ ಥರ ತೊಗೋಬೇಕು. ಹಿಂದೆ ಮುಂದೆ ತೆಗೆದ್ಬಿಟ್ಟು ಸೆಂಟ್ರಲ್ಲಿ ಈ ಥರ ಬಿಳಿ ಭಾಗ ತೊಗೊಂಡು ಇಟ್ಕೋಬೇಕು. ನೋಡಿ, ನಾನು ಬಟ್ಲೆಲ್ಲ ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಲಲ್ಲಿ ಈ ಥರ ಬ್ರೆಡ್ ನೆನೆಸ್ಕೊತೀನಿ. ನೋಡಿ, ಕಲ್ಸ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ನಾನು ಹಾಲಲ್ಲಿ ಬ್ರೆಡ್ ನೆನೆಹಾಕ್ಬಿಟ್ಟು ಕಲ್ಸ್ಕೊತೀನಿ. ನೋಡಿ, ನೋಡಿ ಬೇಗ ನೆಂದು ಹೋಗ್ಬಿಡ್ತು. ನೋಡಿ, ಈ ಥರ ಆಗಿದೆ. ಈಗ ಹಿಟ್ಟಿಗೆ ಹಾಕ್ಕೊಂಡು ಕಲ್ಸ್ಕೊಳ್ಳೋಣ. ನೋಡಿ, ಉಪ್ಪು ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಎಣ್ಣೆ. ನೋಡಿ, ಈಗ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಅದು ಸಾಕಿದು. ನೋಡಿ, ಬ್ರೆಡ್ ಹಾಕಿದ್ದೀನಲ್ಲ, ನಾನು ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಅಲ್ಲಿವರೆಗೂ ಚೆನ್ನಾಗಿ ಹಾಕ್ಕೊಂಡು ಸಾಫ್ಟ್ ಆಗೋ ಥರ ಕಲ್ಸ್ಕೊಳ್ಳೋಣ ಇದನ್ನ. ನೋಡಿ, ಕಲಸಿದಾಗಿದೆ. ಈಗ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ ಇದನ್ನ. ನೋಡಿ, 5 ನಿಮಿಷ ಆಗಿದೆ. ಎಣ್ಣೆ ಸುತ್ತಲೂ ಬಿಟ್ಕೊಂಡಿದೆ. ನೋಡಿ, ಚೆನ್ನಾಗಿ ಬೆಂದಿ ಅನ್ಸುತ್ತೆ. ನೋಡಿ, ಚೆನ್ನಾಗಿ ಆಗಿದೆ. ಈಗ ತರಕಾರಿ ಎಲ್ಲ ಬೆಂದಂಗಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ ಆಗಿದೆ. ಈಗ ನೋಡಿ, ಅರ್ಧ ಗಂಟೆ ನೆನೆದಿದ್ದಾಗಿದೆ. ಈಗ ನೋಡಿ, ನಾನು ಪೂರಿ ಮಾಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂತೀನಿ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ನನಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು. ಪೂರಿ ಮಾಡೋದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನಾವು ಪೂರಿನ ಲಟ್ಟಿಸ್ಕೋಬೋದು. ಈಗ ಎಣ್ಣೆ ಕಾದಿದೆ, ಪೂರಿ ಬಿಟ್ಕೊಳ್ಳೋಣ. ಈಗ
ಘಮ ಘಮ ಅಂತಿದೆ ನೋಡಿ. ನಾವು ಬ್ರೆಡ್ ಹಾಕಿರೋದ್ರಿಂದ ಆ ಸ್ಮೆಲ್ಲು ಚೆನ್ನಾಗಿ ಕೊಡ್ತಾ ಇದೆ ನಮಗೆ. ನೋಡಿ ನನಗೆ ರೆಡಿಯಾಗಿದೆ. ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಇದು. ಸ್ಪೆಷಲ್ ಪೂರಿಯೊಂದಿಗೆ ವೆಜ್ ಕುರ್ಮಾ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಎಲ್ಲ ರೆಸಿಪೀಸ್ಗಳನ್ನ ಒಂದ್ಸಲಿ ಚೆಕ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.